ಪರಿಷತ್ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿಯವರು ಪ್ರಯತ್ನವನ್ನ ಪಡ್ತಿದ್ದಾರೆ. ಈ ರೀತಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು. 14 ಶಾಸಕರಿಗೆ ದೂರವಾಣಿ ಕರೆ ಮಾಡಿ ಅವರನ್ನ ಸೆಳೆಯುವಂತಹ ಪ್ರಯತ್ನ ನಡೆದಿದೆ. ಹಿಂದೆ ಜೆಡಿಎಸ್ ಪಕ್ಷದಲ್ಲಿ ಇದ್ದ ಶಾಸಕರು ಹಾಗೂ ಪಕ್ಷೇತರ ಶಾಸಕರನ್ನ ಸೆಳೆಯುವಂತಹ ಯತ್ನ ಮಾಡಲಾಗಿದೆ. ಇದೆಲ್ಲವೂ ಗೊತ್ತಿದ್ದೇ ಕುಮಾರಸ್ವಾಮಿ ಅಭ್ಯರ್ಥಿಯನ್ನ ಹಾಕಿದ್ದಾರೆ ಅಂತ ಎಚ್.ಸಿ. ಬಾಲಕೃಷ್ಣ ಮಾತನಾಡಿದ್ದಾರೆ. ನಮ್ಮ ಓಟನ್ನು ನಾವು ಸರಿಯಾದ ರೀತಿಯಲ್ಲಿ ಹಾಕ್ಸ್ಕೊಂಡ್ರೆ ನಾವು ಗೆಲ್ತೀವಿ. ನಮಗೇನು ಬೇರೆಯವ್ರ ಓಟ್ ಅವಶ್ಯಕತೆ ಇಲ್ಲ. ಕಾರಣ ಯಾಕಂತಂದರೆ ನಮಗೆ BJPಯಿಂದ 2 ಉಚ್ಚಾಟಿತ ಶಾಸಕರು ನಮಗೆ ಸಪೋರ್ಟ್ಗಿದ್ದಾರೆ. ಜೊತೆಗೆ ನಮಗೆ ಸೆಕೆಂಡ್ ಓಟನ್ನು ಹಾಕ್ಕೊಂಡ್ರೆ ನಮಗೆ ಹೆಚ್ಚು ಕಡಿಮೆ 2.5 ಓಟು ನಮಗೆ ಬರ್ತದೆ. ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟು ನಾವು 110 ಜನ, ಫಸ್ಟ್ ಪ್ರಿಫರೆನ್ಷಿಯಲ್ ತೆಗೆದ್ರೆ ಸೆಕೆಂಡ್ 110 ಜನನೂ ಕೂಡ ಸೆಕೆಂಡ್ ಪ್ರಿಫರೆನ್ಷಿಯಲ್ ಓಟ್ ನಮ್ಮ 5ನೇ ಅಭ್ಯರ್ಥಿಗೆ ಹಾಕಿದ್ರೆ ನಮಗೆ ಅದರಿಂದ 2.5 ಓಟ್ ಕೌಂಟ್ ಆಗ್ತದೆ. ಆಮೇಲೆ ಅವ್ರು 2 ಓಟ್ ನಮಗಿದೆ. ಇಂಡಿಪೆಂಡೆನ್ಸ್ ನಮ್ಮ ಜೊತೆ ಇದ್ದಾರೆ, 3 ಜನ ಇಂಡಿಪೆಂಡೆನ್ಸ್ ಕೂಡ ನಮ್ಮ ಜೊತೆ ಇದ್ದಾರೆ. ಅದರಿಂದ ನಮಗೆ ಸಫಿಷಿಯೆಂಟ್ ಓಟ್ ಇದೆ, ನಾವು ಗೆಲ್ತೀವಿ, ಏನು ತೊಂದರೆ ಇಲ್ಲ ನಮಗೆ. ನಾವು ಬೇರೆಯವ್ರನ್ನ ನಾವು ಮಾತಾಡಿಸಿ ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ. ನಮ್ಮ ಓಟ್ನ ನಾವು ಬಿಗಿ ಮಾಡ್ಕೊಳ್ಳೋಕ್ಕೋಸ್ಕರನೇ ನಾವು ಅಲ್ಲಿ ಇದರಲ್ಲಿ ನಮ್ಮ ಬಿಡದಿನಲ್ಲಿ ರೆಸಾರ್ಟ್ನಲ್ಲಿ ನಾವೆಲ್ಲರೂ ಕೂಡ ಕರೆದಿರ್ತಕ್ಕಂಥದ್ದು. ಅಡ್ಡ ಮತದಾನದ ಭಯ ಅಲ್ಲ. ಚುನಾವಣೆ ಚುನಾವಣೆ ಥರನೇ ಮಾಡಬೇಕು, ಉಡಾವೆ ಥರ ಮಾಡೋಕ್ಕಾಗಲ್ಲ. ಯಾರು ಅಡ್ಡ ಮತದಾನ ಮಾಡ್ತಾರೆ ಅವ್ರ ಮೇಲೆ ನಮ್ಗೆ ಡೌಟ್ ಇದೆ ಅಂತಕ್ಕಂಥದ್ದಲ್ಲ. ಆದರೆ ನಾವು ಸೆಕೆಂಡ್ ಓಟ್ ಪ್ರಿಫರೆನ್ಷಿಯಲ್ ಓಟ್ ಯಾವ ರೀತಿ ಹಾಕಬೇಕು ಅನ್ನೋದು ನಾವು ಅವ್ರಿಗೆ ನಾವು ಮನವರಿಕೆ ಮಾಡ್ಕೊಡ್ಬೇಕಲ್ಲ. ಈಗ ಎಲ್ಲ ಕೂತ್ಕೊಂಡು ಒಂದು ದಿವಸಕ್ಕೆ ಮಾಡೋಂಥದ್ದಲ್ಲ. ಅದು ಒಂದು ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿ ಸೆಕೆಂಡ್ ವೋಟಿಂಗ್ ಯಾವ ಥರ ಹಾಕಬೇಕು ಅಂತಕ್ಕಂಥದ್ದನ್ನು ತೋರಿಸ್ಬೇಕಲ್ಲ ನಾವು. ಈಗ ಕೆಲವರು ಏನಂದರೆ ಒಂದೇ ಓಟ್ ಅನ್ಕೊಂಡ್ಬಿಡ್ತಾರೆ. ಒಂದು ಓಟ್ ಸುಮ್ಮನೆ ಒಂದು ಓಟ್ ಟಿಕ್ ಮಾಡಿದ್ರೆ ಒಬ್ಬಂಗೆ ಸಾಕು ಅನ್ಕೋತಾರೆ. ಈ ಥರ ಹಂಗಲ್ಲ. ಪ್ರಿಫರೆನ್ಷಿಯಲ್ ಓಟ್ ಇದೆ, 1, 2, 3, 4 ಅಂತಿದೆ MLC ಎಲೆಕ್ಷನ್ನಲ್ಲಿ. ಅದರಿಂದ 2ನೇ ಓಟನ್ನು ನಮ್ಮ 5ನೇ ಅಭ್ಯರ್ಥಿಗೆ ಯಾವ ರೀತಿ ಆಗಬೇಕು ಅಂತೇಳಿ ನಾವು ಅವ್ರನ್ನ ತಯಾರು ಮಾಡಬೇಕು. ಅದಕ್ಕೋಸ್ಕರ ಸೇರಿರ್ತಕ್ಕಂಥದ್ದು. ಅದು ಬಿಟ್ಟರೆ ನಮ್ಮ ಅವ್ರ ಮೇಲೆ ಡೌಟ್ ಇದೆ, ನಮ್ಮವ್ರ ಮೇಲೆ ಇದಿದೆ ಅಂತಕ್ಕಂಥದ್ದಲ್ಲ. ಆಮೇಲೆ ಚುನಾವಣೆನ ನಾವು ಚುನಾವಣೆ ಹಿಂಗೆ ಮಾಡ್ಬೇಕಲ್ವಾ. ಉಡಾಫೆ ಉದಾಸೀನ ಏನು ಮಾಡೋಂಗಿಲ್ಲ ಚುನಾವಣೆಯಲ್ಲಿ. ನಮ್ಮಲ್ಲಿ ಎಲ್ಲರೂ ಕೂಡ ಯಾರು ಕೂಡ ಅವರು ಕುಮಾರಸ್ವಾಮಿ ಅವರು ಅನೇಕ ಜನಕ್ಕೆ ಫೋನ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗಿದೆ, ನಮ್ಮ ಪಕ್ಷದವ್ರಿಗೆ. ಮತ್ತು ಇಂಡಿಪೆಂಡೆನ್ಸ್ನೂ ಕೂಡ ಕರ್ಸ್ಕೊಂಡು ಮಾತಾಡಿದ್ದಾರೆ ಕೆಲವ್ರನ್ನ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ನಮ್ಮ